ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಜಿಕೆ ಕನ್ನಡಗೆ ಸ್ವಾಗತ. ಈ 3 ಕಂಪನಿಯ ಷೇರುಗಳು ಬ್ರೇಕ್ಔಟ್ ಕೊಡುವ ಸಾಧ್ಯತೆಗಳಿವೆ. ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ SPML ಇನ್ಫ್ರಾ ಲಿಮಿಟೆಡ್. ಈ ಕಂಪನಿಯ ಷೇರಿನ ಬೆಲೆ ಬಂದು 255 ರೂಪಾಯಿ. ಈ ಕಂಪನಿಯ ಷೇರಿನ ಬೆಲೆ ಇದೆ. ಇದರ ಮಾರ್ಕೆಟ್ ಕ್ಯಾಪ್ ಬಂದು 1,739 ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. ಇದರ PE ಬಂದು 79.3 ಇದೆ. ROCE 3 ರೂಪಾಯಿ 69 ಪೈಸೆ ಇದೆ. ಕರೆಂಟ್ ಪ್ರೈಸ್ ಅಂದರೆ ಈ ಷೇರಿನ ಬೆಲೆ, ಈಗಿರುವ ಬೆಲೆ ಎಂದರೆ 255 ರೂಪಾಯಿ ಇದರ ಬೆಲೆ ಇದೆ. ಬುಕ್ ವ್ಯಾಲ್ಯೂ ಬಂದು 96.7 ಪೈಸೆ ಇದೆ. ROE ಅಂದರೆ ರಿಟರ್ನ್ ಆನ್ ಇಕ್ವಿಟಿ 0.16 ಪೈಸೆ ಇದೆ. 52 ವೀಕ್ ಇದರ ಹೈ ಬಂದು 306 ರೂಪಾಯಿ ಮತ್ತು ಲೋ ಬಂದು 87 ರೂಪಾಯಿ. ಈ ಕಂಪನಿಯ ಡಿವಿಡೆಂಟ್ ಬಂದು 0, ಅಂದರೆ ಈ ಕಂಪನಿಯ ಯಾವುದೇ ರೀತಿಯ ಡಿವಿಡೆಂಟ್ ಅನ್ನು ಕೊಡುವುದಿಲ್ಲ. ಇದರ ಫೇಸ್ ವ್ಯಾಲ್ಯೂ ಬಂದು 2 ರೂಪಾಯಿ ಇದೆ. ಈ ಕಂಪನಿಯ ಡೆಪ್ತ್ ಅಂದರೆ ಸಾಲ 400 ಕೋಟಿಯ ಸಾಲ ಇದೆ ಈ ಕಂಪನಿಯಲ್ಲಿ. ಕಂಪನಿಯ ಬಿಸಿನೆಸ್ ಅಂದರೆ ವ್ಯವಹಾರದ ಬಗ್ಗೆ ನೋಡೋಣ. ಈ ಕಂಪನಿಯು 650 ಕೋಟಿಯ ಯೋಜನೆಯನ್ನು ಹೊಂದಿದೆ. ಈ ಕಂಪನಿ ಯಾವ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತದೆ ಎಂದರೆ ವಾಟರ್ ಟ್ರೀಟ್ಮೆಂಟ್, ಪವರ್ ಟ್ರಾನ್ಸ್ಮಿಷನ್, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್, ಸೆಕ್ಯೂರಿಂಗ್ ಕಾಂಟ್ರಾಕ್ಟ್ ಫ್ರಮ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ಅಂದರೆ ಇಷ್ಟು ಎಲ್ಲ ಸೆಕ್ಟರ್ಗಳಲ್ಲಿ ಈ ಕಂಪನಿಯು ಕೆಲಸವನ್ನು ಮಾಡುತ್ತದೆ. ಯಾವ ಸ್ಟೇಟ್ ಅಲ್ಲಿ ಕೆಲಸವನ್ನು ಮಾಡುತ್ತದೆ ಎಂದರೆ ಡೆಲ್ಲಿ, ಉತ್ತರ ಪ್ರದೇಶ್, ರಾಜಸ್ಥಾನ್, ಬಿಹಾರ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಇಷ್ಟು ಸ್ಟೇಟ್ಗಳಲ್ಲಿ ಈ ಕಂಪನಿಯು ತನ್ನ ಕೆಲಸವನ್ನು ಮಾಡುತ್ತದೆ. ಈ ಕಂಪನಿಗೆ ಆದಾಯ ಎಲ್ಲಿಂದ ಬರುತ್ತದೆ ನೋಡೋಣ. ಎಷ್ಟೆಷ್ಟು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಇಂದ 95%, ಮೇಂಟೆನೆನ್ಸ್ ಇಂದ 2%, ಇಂಟ್ರೆಸ್ಟ್ ಇನ್ಕಮ್ ಆಸ್ ಪರ್ ಆರ್ಬಿಟ್ ಅವಾರ್ಡ್ಸ್ ಇಂದ 3% ಇನ್ಕಮ್ ಬರುತ್ತದೆ. ನೋಡಿ ಸ್ನೇಹಿತರೆ, ಇದರ ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ಅನ್ನು ನೋಡುವುದಾದರೆ ಡಬ್ಲ್ಯೂ ಪ್ಯಾಟರ್ನ್ ಅನ್ನು ಮಾಡಿದೆ. ಇಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಇಲ್ಲಿಗೆ ಬಂದಿದೆ. ಇದು ಡಬ್ಲ್ಯೂ ಪ್ಯಾಟರ್ನ್ ಅನ್ನು ಚಾರ್ಟ್ ಪ್ಯಾಟರ್ನ್ ಅಲ್ಲಿ ಕಾಣುತ್ತಿದೆ ಮತ್ತು ಇಲ್ಲಿ 40 ಸಪೋರ್ಟ್ ಅನ್ನು ತೆಗೆದುಕೊಂಡಿದೆ. ಯಾವುದೇ ಕಂಪನಿಯ ಷೇರಿನ ಬೆಲೆ 40ರ ಸಪೋರ್ಟ್ ಅನ್ನು ತೆಗೆದುಕೊಂಡರೆ ಮೇಲಕ್ಕೆ ಹೋಗುವ ಸಾಧ್ಯತೆಗಳಿರುತ್ತವೆ, ಅಂದರೆ ಬ್ರೇಕ್ಔಟ್ ಮಾಡುವ ಸಾಧ್ಯತೆಗಳಿರುತ್ತವೆ. ಇದರ ಟೋಟಲ್ ಹೈ ಬಂದು 302 ರೂಪಾಯಿ 4 ರೂಪಾಯಿಯ ಹೈ ಇದೆ. ಇದರ ಹೈ ನೋಡುವುದಾದರೆ ಚಾರ್ಟ್ ಪ್ಯಾಟರ್ನ್ ನಲ್ಲಿ, ನಾನು ಹೇಳೋದು ಚಾರ್ಟ್ ಪ್ಯಾಟರ್ನ್ ನಲ್ಲಿ ಇದರ ಹೈ ನೋಡುವುದಾದರೆ 313 ರೂಪಾಯಿ ಇದರ ಹೈ ಇದೆ. ಇದನ್ನು ಷೇರು ಬ್ರೇಕ್ ಮಾಡಿದರೆ 602 ರೂಪಾಯಿ ತನಕ ಹೋಗುವ ಸಾಧ್ಯತೆಗಳಿವೆ. ಯಾಕೆಂದರೆ ಇದರ ಪ್ಯಾಟರ್ನ್ ಅನ್ನು ನೋಡಿ ಒಂದ್ಸಲ. ಇಲ್ಲಿಂದ ಇಲ್ಲಿಗೆ ಬಂತು, ಮತ್ತೆ ಕೆಳಗೆ ಬಂದು ಮತ್ತೆ ಮೇಲಕ್ಕೆ ಹೋಗುತ್ತಿದೆ. ಅಂದರೆ ಇಲ್ಲಿಯ ತನಕ ಮೊದಲು ತನ್ನ ಕಪ್ ಪ್ಯಾಟರ್ನ್ ಅನ್ನು ಕಂಪ್ಲೀಟ್ ಮಾಡಬೇಕು. ಅದನ್ನು ಕಂಪ್ಲೀಟ್ ಮಾಡಿದ ನಂತರ ಇಲ್ಲಿಗೆ ಹೋಗುವ ಸಾಧ್ಯತೆಗಳಿವೆ. ಈ ಷೇರಿನ ಬೆಲೆಯ ಮೇಲೆ ಒಂದು ಕಣ್ಣನ್ನು ಇಟ್ಟಿರಿ, ಬ್ರೇಕ್ಔಟ್ ಕೊಡುವ ಸಾಧ್ಯತೆಗಳಿರುತ್ತವೆ. ಎರಡನೇ ಕಂಪನಿಯಾದ ಜ್ಯೋತಿ ಸ್ಟ್ರಕ್ಚರ್ ಲಿಮಿಟೆಡ್. ಈ ಕಂಪನಿಯ ಷೇರಿನ ಬೆಲೆ ಬಂದು 33 ರೂಪಾಯಿ ಇದೆ. ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚಿಸಿದ್ವಿ. ಇದರ ಮಾರ್ಕೆಟ್ ಕ್ಯಾಪ್ ನೋಡೋಣ. ಇದರ ಮಾರ್ಕೆಟ್ ಕ್ಯಾಪ್ ಬಂದು 2,958 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. ಇದರ PE ಬಂದು 108 ರೂಪಾಯಿ ಇದೆ. ROCE ಬಂದು 1.15 ಇದೆ. ಇದರ ಡೆಪ್ತ್ ಅಂದರೆ ಸಾಲ 15.8 ಇದೆ, ಅಂದರೆ 1900 ಕೋಟಿಯ ಸಾಲವನ್ನು ಹೊಂದಿದೆ. ರಿಸ್ಕ್ ಇದೆ ಈ ಕಂಪನಿಯಲ್ಲಿ. ಇದರ ಕರೆಂಟ್ ಪ್ರೈಸ್ ಬಂದು 33 ರೂಪಾಯಿ ಇದೆ. ಬುಕ್ ವ್ಯಾಲ್ಯೂ ಬಂದು 1.40 ಪೈಸೆ ಇದೆ. ಇದರ 52 ವೀಕ್ ಹೈ ಬಂದು 41 ಮತ್ತು ಲೋ ಬಂದು 17 ರೂಪಾಯಿ. ಈ ಕಂಪನಿಯು ಯಾವುದೇ ರೀತಿಯ ಡಿವಿಡೆಂಟ್ ಅನ್ನು ನೀಡುವುದಿಲ್ಲ. ಇದರ ಫೇಸ್ ವ್ಯಾಲ್ಯೂ ಬಂದು 2 ರೂಪಾಯಿ ಇದೆ. ಈ ಕಂಪನಿಯ ಬಗ್ಗೆ ಚರ್ಚಿಸೋಣ. ಈ ಕಂಪನಿಯು 1974ರಲ್ಲಿ ಸ್ಥಾಪಿತವಾಯಿತು. ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಮಿಷನ್ಸ್, ಡಿಸ್ಟ್ರಿಬ್ಯೂಷನ್ ಅಂಡ್ ಸಬ್ಸ್ಟೇಷನ್ ಅಲ್ಲಿ ಕೆಲಸವನ್ನು ಮಾಡುತ್ತದೆ. ಅಂದರೆ ಇದರ ಕೀ ಪಾಯಿಂಟ್ಸ್ ಅನ್ನು ನೋಡೋಣ. 50 ಕಂಟ್ರೀಸ್ ಅಂದರೆ ವರ್ಕ್ಡ್ 50 ಕಂಟ್ರೀಸ್ ಅಲ್ಲಿ ಈ ಕಂಪನಿಯು ಕೆಲಸವನ್ನು ಮಾಡುತ್ತದೆ. ಡಿಸೈನಿಂಗ್ ಅಂಡ್ ಇಂಜಿನಿಯರಿಂಗ್, ಟವರ್ ಟೆಸ್ಟಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್ ಅಂಡ್ ಕಮಿಷನಿಂಗ್ ಮತ್ತು ಸಬ್ಸ್ಟೇಷನ್, ರೂರಲ್ ಎಲೆಕ್ಟ್ರಿಫಿಕೇಶನ್, ಕಸ್ಟಮರ್ ಬೇಸ್, ನ್ಯೂ ಆಪರೇಷನ್, ಅನೇಕ ಸರ್ವಿಸ್ ಅನ್ನು ಈ ಕಂಪನಿಯು ನೀಡುತ್ತದೆ. ಈ ಕಂಪನಿಯ ಸಾಲ ನೋಡುವುದಾದರೆ 2021 ಮಾರ್ಚ್ ಅಲ್ಲಿ 7,400 ಕೋಟಿಯಷ್ಟು ಸಾಲವನ್ನು ಹೊಂದಿತ್ತು. ಆದರೆ ಮುಂಬರುತ್ತಾ ಈ ಕಂಪನಿಯು ತನ್ನ ಸಾಲವನ್ನು ಕಡಿಮೆ ಮಾಡುತ್ತಾ ಬಂದಿದೆ.
2024ರ ವೇಳೆಗೆ 1910 ಕೋಟಿಯಷ್ಟು ಸಾಲ ಇದೆ. ಅಂದರೆ ತನ್ನ ಸಾಲವನ್ನು ವರ್ಷಕ್ಕೆ ಕಡಿಮೆ ಮಾಡುತ್ತಾ ಬಂದಿದೆ. ಮತ್ತು ಈ ಕಂಪನಿಯು ಮೊದಲು ಲಾಸ್ ಅಲ್ಲಿ ಇತ್ತು, ಬರುತ್ತಾ ಪ್ರಾಫಿಟ್ ಅಲ್ಲಿ ತನ್ನ ಸಾಲವನ್ನು ಕಡಿಮೆ ಮಾಡುತ್ತಾ ಪ್ರಾಫಿಟ್ ಅಲ್ಲಿ ಬರುತ್ತಿದೆ. ಈಗ ಈ ಕಂಪನಿಯ ಷೇರಿನ ಚಾರ್ಟ್ ಪ್ಯಾಟರ್ನ್ ಅನ್ನು ನೋಡೋಣ, ಅಂದರೆ ಟೆಕ್ನಿಕಲ್ ಅನಾಲಿಸಿಸ್. ಈ ಷೇರಿನ RSI ನೋಡುವುದಾದರೆ ಈ ಷೇರು 40ರ ಸಪೋರ್ಟ್ ಅನ್ನು ತೆಗೆದುಕೊಂಡಿತು. ಅಂದರೆ 40ರ ಸಪೋರ್ಟ್ ಅನ್ನು ತೆಗೆದುಕೊಂಡು ಹೋದರೆ ಷೇರು ಮೇಲಕ್ಕೆ ಹೋಗುವ ಅತಿ ಹೆಚ್ಚು ಸಾಧ್ಯತೆಗಳಿರುತ್ತವೆ. ಇದರ ಚಾರ್ಟ್ ಪ್ಯಾಟರ್ನ್ ನೋಡುವುದಾದರೆ ಇದರ ಕ್ಯಾಂಡಲ್ ಸ್ಟಿಕ್ ಒಂದು ಕಪ್ ಪ್ಯಾಟರ್ನ್ ನಲ್ಲಿ ಟ್ರೇಡ್ ಅನ್ನು ಮಾಡುತ್ತಿದೆ, ಅಂದರೆ ಒಂದು ಕಪ್ ಪ್ಯಾಟರ್ನ್ ಅನ್ನು ಮಾಡಿ. ಪ್ರೈಸ್ ನೋಡುವುದಾದರೆ ಈಗ ಈ ಷೇರಿನ ಬೆಲೆ ಬಂದು 33 ರೂಪಾಯಿ ಇದೆ. ಅಂದರೆ ತನ್ನ 42 ರೂಪಾಯಿಯನ್ನು ದಾಟಿದರೆ ಇದು 52 ರೂಪಾಯಿಗೆ ಹೋಗುವ ಸಾಧ್ಯತೆಗಳಿವೆ. ಅಂದರೆ ಇಲ್ಲಿದೆ ನೋಡಿ, ಈ ಬೆಲೆಗೆ ಹೋಗುವ ಸಾಧ್ಯತೆಗಳಿರುತ್ತವೆ. ಇದನ್ನು ಬ್ರೇಕ್ ಮಾಡಿದರೆ ಈ ಷೇರಿನ ಬೆಲೆಯು 70 ರೂಪಾಯಿಗೆ ಹೋಗುವ ಸಾಧ್ಯತೆಗಳಿರುತ್ತವೆ. ಯಾಕೆಂದರೆ ಇದು ಇದರ ರೆಜಿಸ್ಟ್ರೆನ್ಸ್ ಆಗಿದೆ, ಅಂದರೆ ಇಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಅನ್ನು ಮಾಡಿದೆ. ಅಂದರೆ ಇಲ್ಲಿ ಪ್ರಾಫಿಟ್ ಬುಕ್ ಆಗುವ ಸಾಧ್ಯತೆಗಳಿರುತ್ತವೆ 42 ರೂಪಾಯಿಗೆ. ಇಲ್ಲಿಂದ ಏನಾದರೂ ಈ ಷೇರು ಬ್ರೇಕ್ ಮಾಡಿದರೆ 52 ರೂಪಾಯಿ ತನಕ ಹೋಗುವ ಸಾಧ್ಯತೆಗಳಿರುತ್ತವೆ. ಅದನ್ನು ಸಹ ಬ್ರೇಕ್ ಮಾಡಿದರೆ ಇದು 70 ರೂಪಾಯಿಗೆ ಹೋಗುವ ಸಾಧ್ಯತೆಗಳಿರುತ್ತವೆ. ಇಲ್ಲಿದೆ ನೋಡಿ 70 ರೂಪಾಯಿ, ಅಂದರೆ ಇಲ್ಲಿ ಕಾಣುತ್ತೆ 70 ರೂಪಾಯಿ ಇದೆ. ಇಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಇಂದ ನೋಡುವುದಾದರೆ ಒಂದು ಕಪ್ ಪ್ಯಾಟರ್ನ್ ಅನ್ನು ಮಾಡುತ್ತಾ ಬಂದಿದೆ. ಅಂದರೆ ಇದು 2015ರಿಂದ ತನ್ನ ಇಲ್ಲಿಂದ ಬಂದು 2024, ಅಂದರೆ 9 ವರ್ಷಗಳ ಕಾಲ ಈ ಷೇರು ಮೇಲಕ್ಕೆ ಬರುತ್ತಿದೆ, ಅಂದರೆ ಬ್ರೇಕ್ ಮಾಡುವ ಸಾಧ್ಯತೆಗಳಿವೆ. ಯಾವುದೇ ಷೇರಿನಲ್ಲಿ ಬೈ ಅಂಡ್ ಸೆಲ್, ಖರೀದಿ ಮತ್ತು ಮಾರಾಟಕ್ಕೆ ಯಾವುದೇ ರೀತಿ ಸಲಹೆಯನ್ನು ನೀಡುವುದಿಲ್ಲ. ನೀವು ನಿಮ್ಮ ಸಲಹೆಗಾರರೊಂದಿಗೆ ಚರ್ಚಿಸಿ ಹೂಡಿಕೆಯನ್ನು ಮಾಡಿ. ಇದು ಕೇವಲ ಎಜುಕೇಶನಲ್ ಪರ್ಪಸ್. ಮೂರನೇ ಕಂಪನಿಯಾದ ಕೆಶೋರಾಮ್ ಇಂಡಸ್ಟ್ರೀಸ್ ಲಿಮಿಟೆಡ್, ಇದರ ಷೇರಿನ ಬೆಲೆ ಬಂದು 232 ರೂಪಾಯಿ ಷೇರಿನ ಬೆಲೆ ಇದೆ. ಇದರ ಮಾರ್ಕೆಟ್ ಕ್ಯಾಪ್ ಬಂದು 7,212 ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿದೆ. PE ಯಾವುದೇ ರೀತಿ ಇಲ್ಲ. ROCE ಬಂದು 11.0% ಇದೆ. ಡೆಪ್ತ್ ಅಂದರೆ ಸಾಲ ಯಾವುದೇ ರೀತಿ ಇಲ್ಲ. ಇದರ ಕರೆಂಟ್ ಪ್ರೈಸ್ ಅಂದರೆ ಈಗ ಟ್ರೇಡ್ ಮಾಡುವ ಬೆಲೆ ಎಂದರೆ 232 ರೂಪಾಯಿ. ಬುಕ್ ವ್ಯಾಲ್ಯೂ ಬಂದು -1.02 ಇದೆ. ROE ಬಂದು ರಿಟರ್ನ್ ಆನ್ ಇಕ್ವಿಟಿ ಅಂದರೆ -125% ಇದೆ. 52 ವೀಕ್ ಹೈ ನೋಡೋದಾದರೆ 235 ರೂಪಾಯಿ, ಲೋ ಎಂದರೆ 158 ರೂಪಾಯಿ. ಈ ಕಂಪನಿಯು ಯಾವುದೇ ರೀತಿಯ ಡಿವಿಡೆಂಟ್ ಅನ್ನು ನೀಡುವುದಿಲ್ಲ. ಫೇಸ್ ವ್ಯಾಲ್ಯೂ ಬಂದು 10 ರೂಪಾಯಿ ಇದೆ. ಈ ಕಂಪನಿಯ ಬಗ್ಗೆ ತಿಳಿಯೋಣ. ಈ ಕಂಪನಿಯು ಮುಖ್ಯವಾಗಿ ಸಿಮೆಂಟ್ ಅನ್ನು ತಯಾರಿಸುತ್ತದೆ. ಸಿಮೆಂಟ್, ರಾಯಾನ್, TP ಅಂಡ್ ಕೆಮಿಕಲ್ಸ್ ಅನ್ನು ತಯಾರಿಸುವ ಒಂದು ಕಂಪನಿಯಾಗಿದೆ. ಸಿಮೆಂಟ್ ಅಲ್ಲಿ 2024ರಲ್ಲಿ 94% ಲಾಭವಿತ್ತು, ಅಂದರೆ 94%. ಈಗ 2022 ನೋಡುವುದಾದರೆ 98. ಇದು ಯಾವ ಬ್ರ್ಯಾಂಡಿನ ಸಿಮೆಂಟ್ ಅನ್ನು ತಯಾರಿಸುತ್ತದೆ ಎಂದರೆ ಬಿರ್ಲಾ ಶಕ್ತಿ. ಈ ಬ್ರ್ಯಾಂಡಿನ ಸಿಮೆಂಟ್ ಅನ್ನು ಈ ಕಂಪನಿಯು ತಯಾರಿಸುತ್ತದೆ. ಎರಡನೇದಾಗಿ ರಾಯಾನ್, ಅಂದರೆ ಟ್ರಾನ್ಸ್ಪರೆಂಟ್ ಪೇಪರ್. 2024ರಲ್ಲಿ 6% ಇದೆ, ಆದರೆ 2022ರಲ್ಲಿ ಕಡಿಮೆ ಇತ್ತು, 2% ಇತ್ತು. ಈ ಕಂಪನಿಯ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನೋಡೋಣ, ಅಂದರೆ ಚಾರ್ಟ್ ಪ್ಯಾಟರ್ನ್ ಅನ್ನು ನೋಡೋಣ. ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನೋಡುವುದಾದರೆ ಈ ಕಂಪನಿಯು 40ರ ಸಪೋರ್ಟ್ ಅನ್ನು ತೆಗೆದುಕೊಂಡಿದೆ ಮತ್ತು 60ರ ಸಪೋರ್ಟ್ ಅನ್ನು ತೆಗೆದುಕೊಂಡು ಮೇಲಕ್ಕೆ ಹೋಗುತ್ತಿದೆ. ಅಂದರೆ ಈ ಕಂಪನಿಯ ಟ್ರೆಂಡ್ ಬಂದು ಬುಲ್ಲಿಶ್ ಟ್ರೆಂಡ್ ಅಲ್ಲಿದೆ, ಅಂದರೆ ಈ ಕಂಪನಿ ಮೇಲಕ್ಕೆ ಹೋಗುವ ಸಾಧ್ಯತೆಗಳಿವೆ. ಮತ್ತು ಇಲ್ಲಿ ನೋಡುವುದಾದರೆ ಈ ಕಂಪನಿಯು W ಪ್ಯಾಟರ್ನ್ ಅನ್ನು ಕೂಡ ಮಾಡುತ್ತಿದೆ, ಅಂದರೆ ಬ್ರೇಕ್ಔಟ್ ಕೊಡುವ ಸಾಧ್ಯತೆಗಳಿವೆ. ಈಗ ಇದರ ಬೆಲೆ ಬಂದು 232 ರೂಪಾಯಿ ಸಮಥಿಂಗ್ ಇದೆ, 33. ಅಂದರೆ ಈ ಕಂಪನಿಯ ಬೆಲೆಯು ಅದನ್ನು ಬ್ರೇಕ್ ಮಾಡಿದರೆ ನೆಕ್ಸ್ಟ್ 260ಕ್ಕೆ ಹೋಗುವ ಸಾಧ್ಯತೆಗಳಿವೆ. ಅದನ್ನು ಸಹ ಬ್ರೇಕ್ ಮಾಡಿದರೆ, ಅಂದರೆ ಇದರ ಒಂದು ಕಪ್ ಇದೆ, ಕಪ್ ಪ್ಯಾಟರ್ನ್ ಅನ್ನು ಪೂರ್ತಿ ಮಾಡಿದರೆ ಇದರ ಬೆಲೆಯು 400 ತನಕ ಹೋಗುವ ಸಾಧ್ಯತೆಗಳಿರ್ತವೆ. ಈ 3 ಷೇರಿನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದು ಕಪ್ ಪ್ಯಾಟರ್ನ್ ಮತ್ತೆ W ಪ್ಯಾಟರ್ನ್ ನ ಬಗ್ಗೆ ನಾವು ಡಿಸ್ಕಷನ್ ಅನ್ನು ಮಾಡಿದ್ವಿ. ವಿಡಿಯೋ ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಮಾಡಿ. ಧನ್ಯವಾದಗಳು.